ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಂದಿನಿಯವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 25 ವರ್ಷ. ಇವರು ಮೂಲತಃ ಮೈಸೂರು ಜಿಲ್ಲೆಯವರು. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಬಿಟೆಕ್ ಅನ್ನು ಪೂರೈಸಿದ್ದಾರೆ. ನಂದಿನಿ ಸುಲಭವಾಗಿ ಸ್ನೇಹಿತರೊಂದಿಗೆ ಬೆರೆಯುವ ಸ್ವಭಾವ, ಸತ್ಯನಿಷ್ಠೆ ಮತ್ತು ಶ್ರದ್ಧೆಯುಳ್ಳ ವ್ಯಕ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗೆ ಇವರ ಹವ್ಯಾಸಗಳನ್ನು ನಾವು ನೋಡಿದ್ರೆ ಓದುವುದು, ಸಂಗೀತವನ್ನು ಕೇಳುವುದು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅನ್ವೇಷಿಸುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ. ಫ್ರೆಂಡ್ಸ್, ಇಂತಹ ನಂದಿನಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ನಂದಿನಿಯವರಿಗೆ ಬೇಕಾದಂತಹ ಗಂಡು ಪ್ರಾಮಾಣಿಕ, ತನ್ನ ಜೀವನದಲ್ಲಿ ಉದ್ದೇಶವನ್ನು ಹೊಂದಿರುವ, ಕುಟುಂಬ ಮೌಲ್ಯಗಳನ್ನು ಗೌರವಿಸುವ, ಹಾಸ್ಯ ಮನಸ್ಸಿನ ಮತ್ತು ಸಮಯಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡುವ ವ್ಯಕ್ತಿ ಬೇಕು ಎಂದು ನಂದಿನಿಯವರು ಕೇಳಿಕೊಂಡಿದ್ದಾರೆ. ಹಾಗೆ ಅವರು ಒತ್ತಡದಿಂದ ದೂರವಾಗುವ, ಪೋಷಣೆ ಮತ್ತು ಪ್ರೀತಿ ನೀಡುವ ವ್ಯಕ್ತಿಯನ್ನು ಕೂಡ ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ನಂದಿನಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಂದಿನಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಂದಿನಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ನಂದಿನಿಯವರ ಗುಣಗಳನ್ನು ನಾವು ನೋಡೋದಾದರೆ, ನಂದಿನಿಯವರು ಸಮಯಕ್ಕೆ ಶ್ರಮಿಸುವವರು, ಪ್ರಾಮಾಣಿಕರು ಮತ್ತು ಸಹೃದಯರು. ಅವರು ಸಹಾಯವನ್ನು ಮಾಡುವುದು ಕೂಡ ಇಷ್ಟಪಡುವವರು ಮತ್ತು ಹೊಸ ಸವಾಲುಗಳನ್ನು ಸ್ವೀಕರಿಸಲು ಸದಾ ತಯಾರಾಗಿದ್ದಾರೆ. ಸೃಜನಶೀಲತೆಯಲ್ಲಿ ಚುರುಕಿನವರು, ಗೆಳೆಯರೊಂದಿಗೆ ಸಮಯವನ್ನು ಕಳೆದರೆ ಎಚ್ಚರಿಕೆ ಇಲ್ಲದೆ ಕೂಡ ನಗುತ್ತಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಕನ್ನಡ ಮಾತನಾಡುವ ಪ್ರದೇಶದಿಂದ ಹೊರಗಡೆ ಕೆಲಸವನ್ನು ಮಾಡಿದಾಗ ಪ್ರಾರಂಭಿಕ ವರ್ಷಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರು. ಕೆಲವೊಮ್ಮೆ ನಿರಾಕರಣೆ ಕಂಡರು. ತಮ್ಮ ಶ್ರಮದಿಂದ ಮತ್ತು ಸ್ಥಿರತೆಗೆ ಧೈರ್ಯದಿಂದ ಮುಂದೆ ಬಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ದೃಷ್ಟಿಯಿಂದ ಕೆಲವರಿಗೆ ಸಂಪರ್ಕವೂ ಇತ್ತು, ಆದರೆ ಒಳ್ಳೆಯ ಹೊಂದಾಣಿಕೆ ಸಿಕ್ಕಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಎಂದರೆ ಒಬ್ಬರೊಬ್ಬರು ಗೌರವಿಸುವುದು, ಪರಸ್ಪರ ಬೆಂಬಲ ನೀಡುವುದು ಎಂದು ಕೂಡ ನಂಬುತ್ತಾರೆ. ಜೀವನವನ್ನು ಜೊತೆಗೆ ಸುಂದರವಾಗಿಟ್ಟುಕೊಳ್ಳುವ ಒಂದು ಪ್ರಯತ್ನ ಎಂದು ಕೂಡ ಹೇಳಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ನಂದಿನಿಯವರ ಪ್ರೊಫೈಲ್ ನೋಡಿ ಯಾರಿಗಾದರೂ ಮನಸ್ಸಿಗೆ ತಕ್ಕವನಾಗಿದ್ದರೆ ಅಥವಾ ನಿಜವಾಗಿಯೂ ನಾನು ನಿಮಗೆ ಇಡಿಸಿದರೆ ಬೇಗ ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ನಂದಿನಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಂದಿನಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಂದಿನಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.